ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿನಿಮೆಯ ಸ್ಟೈಲ್ನಲ್ಲಿ ಸಾಕ್ಷಿಗಳನ್ನು ಹೈಜಾಕ್ ಮಾಡಲು ಪ್ಲಾನ್ ಮಾಡಿದ್ದು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಡಿ ಗ್ಯಾಂಗ್ನ ಮೂವರು ಅಂಧರಾಗಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿರೋ ಆರೋಪಿಗಳನ್ನು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಸಾಕ್ಷಿಗೆ ಬೆದರಿಕೆ ಆರೋಪ. ಮೂವರು ದರ್ಶನ್ ಅಭಿಮಾನಿಗಳು ಅರೆಸ್ಟ್, ಕಾಕಿ ಡ್ರಿಲ್. ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ನಲ್ಲಿದ್ದ ಆ 4 ಯಾರು? ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ನಡೆದು 2 ವರ್ಷ ಕಳೆದ್ರು. ಈ ಕೇಸ್ನಿಂದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬರುವ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ಈ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿದಾರನಿಗೆ ಸಾಕ್ಷಿ ಹೇಳದಂತೆ ಕರೆ ಮಾಡಿ ಧಮಕಿ ಹಾಗೂ ಬೆದರಿಕೆ ಹಾಕಿದ ಆರೋಪದ ಮೇಲೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಮೂವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ 49ನೇ ಸಾಕ್ಷಿದಾರನಾದ ಸಂದೀಪ್ಗೆ ದರ್ಶನ್ ಅಭಿಮಾನಿಗಳು ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕಿದ್ದಾರೆಂದು ಕೋರ್ಟ್ಗೆ ಹೇಳಿಕೆ ನೀಡಿದ್ರು. ಈ ಸಂಬಂಧ ಡಿ ಕಂಪನಿ ಸದಸ್ಯರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ವೇಣು, ಸುಹಾಸ್ ಮತ್ತು ಪುನೀತ್ ಮೂವರನ್ನ ಬಂಧಿಸಲಾಗಿದೆ. ಒಂದು ಕೊಲೆ ಕೇಸಿನಲ್ಲಿ ಏನು ನಮ್ಮ ವಿಟ್ನೆಸ್ ಇರ್ತಾರೆ, ಆ ವಿಟ್ನೆಸ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಬೆದರಿಕೆ ಇಡುವಂಥ ಒಂದು ಪ್ರಯತ್ನ ನಡೆದಿದೆ ಅಂತೇಳಿ ಈ ಕೇಸಿನ ವಿಟ್ನೆಸ್ ಏನಿದ್ರೆ ಅವರು ಕೋರ್ಟ್ನಲ್ಲಿ ಹೇಳಿದ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದಾಗ ನಮಗೆ ಈ ಒಂದು ಏನು ವಿಟ್ನೆಸ್ಸನ್ನು ಇನ್ಫ್ಲುಯೆನ್ಸ್ ಮಾಡೋದು ಮತ್ತು ಬೆದರಿಸುವಂಥ ಪ್ರಯತ್ನ ಮಾಡಿರೋ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿ ಅವರಲ್ಲಿ 3 ಜನ ನಾವೀಗಾಗಲೇ ದಸ್ತಗಿರಿ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೀವಿ. ಕೊಲೆ ಪ್ರಕರಣ ಟ್ರಯಲ್ ಹಂತದಲ್ಲಿದ್ದರೂ ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರುವ ಯತ್ನ ನಡೆದಿರುವ ಆರೋಪ ಕೇಳಿಬಂದಿದೆ. ತನಿಖೆಯ ಪ್ರಕಾರ ಆರೋಪಿ ಸುಹಾಸ್ ಸಂದೀಪ್ಗೆ ಕರೆ ಮಾಡಿ ಬೆದರಿಕೆ ಹಾಕುವ ವೇಳೆ ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ ಮೂಲಕ ಇನ್ನೂ 4ರನ್ನ ಸಂಪರ್ಕಿಸಿದ ಎನ್ನಲಾಗಿದೆ. ಸಂಭಾಷಣೆಯನ್ನ ಅವರು ಲೈವ್ ಆಗಿ ಆಲಿಸಿದ್ದಾರೆಂಬ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಈ ಕೃತ್ಯದ ಹಿಂದೆ ಸಂಘಟಿತ ಸಂಚು ಇರಬಹುದೆಂಬ ಅನುಮಾನ ವ್ಯಕ್ತವಾಗಿದ್ದು, ತನಿಖೆ ಮುಂದುವರೆದಿದೆ. ವಿಟ್ನೆಸ್ ಏನಿದೆ, ಸಾಕ್ಷಿ ಏನಿದ್ದಾರೆ, ಅವರು ಕೋರ್ಟ್ಗೆ ಡೇಟ್ ಬಂದಿರುತ್ತೆ. ಅವರಿಗೆ ಡೇಟ್ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅವರ ಸ್ನೇಹಿತರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಒಂದು ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು, ಈ ಕೇಸಲ್ಲಿ ನೀನು ಈ ಥರನೇ ಸಾಕ್ಷಿ ಹೇಳಬೇಕು, ಈ ಥರ ಬೇರೆ ರೀತಿ ಹೇಳಬೇಡಿ, ಹೇಳಿದ್ರೆ ಮತ್ತೆ ಕಾನ್ಸಿಕ್ವೆನ್ಸ್ ಆಗುತ್ತೆ ಅಂತ ನಮಗೆ ಬೆದರಿಸಿದ್ದಾರೆ ಅಂತ ಏನು ಈ ಕೇಸಿನ ಸಾಕ್ಷ್ಯ ಇದ್ದಾರೆ ಅವರು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಪೊಲೀಸರ ತನಿಖೆಯ ಪ್ರಕಾರ ಈ ಕಾನ್ಫರೆನ್ಸ್ ಕಾಲ್ ವ್ಯವಸ್ಥೆಯ ಪ್ರಮುಖ ಪಾತ್ರಧಾರಿಯಾಗಿ ಪುನೀತ್ ಹೆಸರು ಕೇಳಿ ಬಂದಿದೆ. ಮೊದಲು ಸುಹಾಸ್ ಪುನೀತ್ಗೆ ಕರೆ ಮಾಡಿದ್ದು, ಬಳಿಕ ಉಳಿದವರನ್ನ ಕಾನ್ಫರೆನ್ಸ್ಗೆ ಸೇರಿಸಲಾಗಿದೆ ಎನ್ನಲಾಗಿದೆ. ವಿಶೇಷವೆಂದರೆ ರೇಣುಕಾಸ್ವಾಮಿ ಕೊಲೆಯಾದ ದಿನ ಬಳಸಲಾಗಿತ್ತು ಎನ್ನಲಾದ ಬಿಳಿ ಬಣ್ಣದ ಸ್ಕಾರ್ಪಿಯೋ ವಾಹನ ಪುನೀತ್ಗೆ ಸೇರಿದ ಕಾರಣ ಈ ಹಿಂದೆ ಅವರನ್ನ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿದಾರರನ್ನಾಗಿ ಗುರುತಿಸಲಾಗಿತ್ತು. ಇದೀಗ ಮತ್ತೊಬ್ಬ ಸಾಕ್ಷಿಗೆ ಬೆದರಿಕೆ ಹಾಕಿದ ಆರೋಪದಡಿ ಪುನೀತ್ನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಸದ್ಯ ವೇಣು, ಸುಹಾಸ್ ಮತ್ತು ಪುನೀತ್ನನ್ನ 5 ದಿನ ವಶಕ್ಕೆ ಪಡೆದಿರೋ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಅಂದು ಗ್ರೂಪ್ ಕಾಲ್ನಲ್ಲಿ ಭಾಗಿಯಾಗಿದ್ದ ಉಳಿದ 3 ರಹಸ್ಯ ಆಪ್ತರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲು ಕಾಗಿ ಪಡೆ ಜಾಲ ಬೆಸೆದೆ. ಸದ್ಯ 3ರನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದು, ವಿಚಾರಣೆ ಬಳಿಕ ಸಾಕ್ಷಿ ನಾಶಕ್ಕೆ ಕೈ ಹಾಕಿದ ಆ ಕಾಣದ ಕೈಗಳು ಯಾವುದು ಅನ್ನೋದು ಬಯಲಾಗಬೇಕಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.